ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ತಾಳಿ ತೆಗಿಬೇಕಂತ ಡಿಸೈಡ್ ಮಾಡಿಬಿಟ್ಟು ಗೌರಿ ದೇವ್ರ ಹತ್ರ ಬಂದುಬಿಟ್ಟು, ದೇವ್ರ ಮನೆ ಹತ್ರ ಬಂದುಬಿಟ್ಟು ದೇವ್ರನ್ನ ನೋಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ತನ್ನ ಪ್ರೀತಿಯೆಲ್ಲ ನೆನಪಿಸ್ಕೊಂಡು ಕಣ್ಣೀರು ಹಾಕ್ಕೊಂಡು ತಾಳಿ ಇನ್ನೇನು ತೆಗಿಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಶಂಕರ ಬಂದು ಕೈ ಹಿಡ್ಕೋತಾನೆ. ಅಲ್ಲ ಗೌರಿ, ನಾನು ನಿನ್ನ ಜೊತೆಗಿದ್ರೆ ಮಾತ್ರನಾ ಈ ತಾಳಿ ಬೆಲೆ ನಿನಗಿರೋದು. ನಾನು ಇಲ್ಲ ಅಂತ ಅಂದರೆ ಇದಕ್ಕೆ 3 ಕಾಸು ಬೆಲೆ ಇಲ್ವಾ? ತೆಗ್ದೇ ಬಿಡ್ತೀಯ ತಾಳಿ? ಹಾಗಾದರೆ ನಾನು ಕಟ್ಟಿರೋದಕ್ಕೇನು ಬೆಲೆನೇ ಇಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ಶಂಕರನ ಮುಖ ನಾನು ನೋಡ್ತಾ ಇರ್ತಾಳೆ. ಹಾಗೆ ತಾಳಿ ಅಂತಂದರೆ ಏನು ಅಂತ ಗೊತ್ತಾಗೋರಿ ನಿನಗೆ? 2 ವಿಭಿನ್ನ ಮನಸ್ಸುಗಳು ಯಾವಾಗಲೂ ಜೊತೆಯಾಗಿರಲಿ ಅಂತ ಬೆಸ್ಗೆ ಹಾಕಿರೋ ಕೊಂಡಿ ಇದು. 2 ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಒಂದುಗೂಡಿಸೋದೆ ಗಂಡ ಹೆಂಡತಿ ಸಂಬಂಧ. ನನ್ನ ಮೇಲೆ ಕೋಪ ಇದೆ ದಿಟ್ಟ, ಆದರೆ ಮನಸ್ಸಲ್ಲಿ ಪ್ರೀತಿ ಖಂಡಿತ ನಿನಗಿದೆ ಅಂತ ನಾನು ಅಂದ್ಕೊಂಡೆ. ಆ ಪ್ರೀತಿಯಿಂದ ಒಂದಲ್ಲ ಒಂದು ದಿನ ನೀನು ನನ್ನ ಹತ್ರ ಬಂದು ಸೇರ್ತೀಯ ಅಂತ ನಾನು ತುಂಬ ಆಸೆನ ಇಟ್ಕೊಂಡಿದ್ದೆ. ಆದರೆ ನೀನು ನೋಡಿದರೆ ಕೋಟ್ಯಾಂತರ ದೇವತೆಗಳ ಆಶೀರ್ವಾದದಿಂದ ನಾನು ಕಟ್ಟಿದ್ದೀನಿ ಈ ತಾಳಿಯ. ಹಾಗೆ ಸಾವಿರಾರು ಜನಗಳ ಸಮ್ಮುಖದಲ್ಲಿ ಕಟ್ಟಿರೋ ತಾಳಿನ ತೆಗಿತೀನಿ ಅಂತ ಹೇಳ್ತಿದೆಯಲ್ಲ, ನಾನು ಏನು ಮಾಡಲಿ ಅಂತ ಕೇಳ್ತಾ ಇರ್ತಾನೆ. ನಿನ್ನ ಮೆಚ್ಚದ ಗೌರಿ, ತಾಳಿನ ಕಿತ್ತಾಕಕ್ಕೆ ಹೋಗಿದ್ದೆ ಅಲ್ವಾ? ಕಿತ್ತಾಕು, ಕಿತ್ತು ಬಿಸ್ತು ಎಸಾಕು ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಏನು ಮಾತಾಡದೆ ತಾಳಿ ನೋಡ್ಕೊಂಡು ಹಾಗೆ ಸುಮ್ಮನೆ ಕೂತ್ಕೊಬಿಡ್ತಾಳೆ. ಸಂಬಂಧ ಅಂತ ಅನ್ನೋದು ಪಿರುತಿ ಮತ್ತು ಹಾಗೆ ಸಂಬಂಧದ ಮೇಲೆ ನಿಂತಿರುತ್ತೆ. ಅದನ್ನು ನೋಡಿದರೆ ನೀನು ಯಾವುದನ್ನು ಉಳಿಸ್ಕೊಳ್ಳೋಕ್ಕೆ ರೆಡಿಯಾಗಿಲ್ವಲ್ಲ ಅಂತ ಬೈತಾ ಇರ್ತಾನೆ. ನನ್ನ ಪ್ರೀತಿ ಎಲ್ಲನೂ ಸಹ ನೀನು ಎಡಗಾಲಲ್ಲಿ ಒದ್ದು ಎದ್ದು ನಿಂತಿದೆಯಾ? ಯಾಕೆಂದರೆ ನನ್ನ ಮೇಲೆ ಪ್ರೀತಿಗೇನೆ ಹೆಚ್ಚಾಗಿ ನಿನಗೆ ಕೋಪನೇ ಜಾಸ್ತಿ ಇದೆ, ನಾನು ಅನ್ನೋ ಅಹಂ ನಿನಗೆ ಜಾಸ್ತಿ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಕಣ್ಣೀರು ಹಾಕೊಂಡು ಗೌರಿ ಶಂಕರ ಮುಖನ ನೋಡ್ತಾ ಇರ್ತಾಳೆ. ಬಟ್ಟೆ ಕಿಸ್ತೆಸ್ತಂಗೆ ನೀನು ತಾಳಿನ ಕಿತ್ತೆಸೆಯೋಕ್ಕೆ ಹೋಗ್ತಾ ಇದೆಯಲ್ಲ, ನೀನು ತುಂಬಾ ಗ್ರೇಟು. ಪ್ರಪಂಚದಲ್ಲಿ ಎಷ್ಟೋ ಹೆಣ್ಮಕ್ಳು ಗಂಡದಿರು ಒಡೆದು ಬಡ್ದು ಎಲ್ಲ ಮಾಡ್ತಾ ಇರ್ತಾರೆ, ಆದರೂ ಸಹ ತಾಳಿನೇ ತನ್ನ ಸರ್ವಸ್ವ ಅಂತ ಇಟ್ಕೊಂಡಿರ್ತಾರೆ. ನಿನ್ನ ರೀತಿ ಅವರು ಸಹ ಕಿತ್ತು ಎಸ್ತಿದ್ರೆ ಎಷ್ಟೋ ಸಂಬಂಧಗಳು ಇಷ್ಟೊತ್ತಿಗೆ ಹಾಳಾಗೋಗ್ತಿದ್ದು, ಯಾವ ಗಂಡ ಹೆಂಡತಿ ಸಂಬಂಧ ಅಂತ ಉಳಿತಾ ಇರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡದೆ ತಾಳಿನೇ ನೋಡ್ಕೊಂಡು ಹಾಗೆ ನಿಂತಿರ್ತಾರೆ. ಹಾಗೆ ಎಷ್ಟೋ ಹೆಣ್ಮಕ್ಳು ಯಾವ ಗಂಡ ಹೊಡಿಲಿ ಬಡಿಲಿ ಅವ್ನು ಏನು ಬೇಕಾದರೂ ಮಾಡಲಿ, ಆದರೆ ತಾಳಿನ ಕಿತ್ತೆಸೆಯಲ್ಲ. ಯಾಕೆ ಗೊತ್ತಾ? ಅವರು ತಾಳಿಗೆ ಅಷ್ಟು ಬೆಲೆನ ಕೊಡ್ತಾರೆ. ಒಂದು ಮದುವೆ ಆಗಬೇಕು ಅಂತಂದರೆ, ಗಂಡ ಹೆಂಡತಿ ಆಗಬೇಕು ಅಂತಂದರೆ ಹಸೆಮಣೆ ಮೇಲೆ ಗಂಡು ಹೆಣ್ಣು ಕುಟ್ಟಿ ಗಂಡು ತಾಳಿ ಕಟ್ಟಿದ ತಕ್ಷಣ ಅವನು ಗಂಡ ಹೆಂಡತಿ ಸಂಬಂಧ ರೀತಿ ಆಗೋದಿಲ್ಲ. ದೇವ್ರ ಆಶೀರ್ವಾದನೂ ಸಹ ಇರಬೇಕು. ಹೆಣ್ಣನ್ನು ಏನೇನಕ್ಕೋ ಹೋಲಿಕೆ ಮಾಡ್ತಾರೆ, ಅದರ ಅರ್ಥ ನಿನಗೇನು ಗೊತ್ತಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತೀನಿ, ನೀನು DC ಅಲ್ವಾ, DC ಗೌರಿ ಅಲ್ವಾ, ನಿನಗೆ ಹೇಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕಣ್ಣೀರು ಹಾಕೊಂಡು ಶಂಕರ ಮುಖ ನೋಡ್ತಾ ನಿಂತಿರ್ತಾಳೆ. ನಾನು ನಿನ್ನಿಂದ 6 ವರ್ಷ ದೂರ ಇರೋದಕ್ಕೆ ನೀನು ಎಲ್ಲನೂ ಸಂಬಂಧನೇ ಕಳ್ಕೊಂಡು ತಾಳಿನ ಕಿತ್ತೆಸೆಯೋ ಮಟ್ಟಕ್ಕೆ ನೀನು ಬಂದಿದೆಯಲ್ಲ. ಆ ಶ್ರೀರಾಮಚಂದ್ರ 14 ವರ್ಷಗಳ ಕಾಲ ಈ ಕಡೆ ಸೀತೆನ ವನವಾಸಕ್ಕೆ ಅಂತ ಕರ್ಕೊಂಡೋದ. ಆವಾಗ ಸೀತಾಮಾತೆ ತಾಳಿನ ಕಿತ್ತೆಸೆಯೋಕೆ ಆಗ್ತಾ ಇರಲಿಲ್ವಾ? ತಾಳಿ ಕಟ್ತಾನೆ ಇದ್ದಿದ್ರು ರಾಧಾ ತನ್ನ ಕೃಷ್ಣನ ಗಂಡ ಅಂತ ಅಂದ್ಕೊಂಡಿದ್ಲು. ಹಾಗೆ ಅದೇನಲ್ವ ಗೌರಿ ಪ್ರೀತಿ ಅಂತ ಅಂದರೆ. ಆದರೆ ಇನ್ನೊಂದೇನು ಗೊತ್ತಾ, ನೀನು ನನ್ನ ಮೇಲೆ ಹೊಸಿನೂ ಪ್ರೀತಿ ಇಲ್ಲ ಅಂತ ನೀನು ಅಂದ್ಕೊಂಡಿದೀಯಾ. ಆದರೆ ವಾಸ್ತವ ಏನು ಗೊತ್ತಾ, ನಿನಗೆ ನನ್ನ ಮೇಲಿರೋ ಪ್ರೀತಿ ತುಂಬ ಆಳವಾಗಿ ಬೇರೂರ್ಕೊಬಿಟ್ಟಿದೆ. ಆ ಕೋಪನೇ ಪ್ರೀತಿಯಾಗಿ ಆಳವಾಗಿ ನಿಂತಿದೆ. ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ, ಇಷ್ಟು ಹೇಳಿದ್ರು ನಿನಗೆ ಅರ್ಥ ಆಗಲಿಲ್ಲ ಅಂತ ಅಂದರೆ ಈ ತಾಳಿನ ಕಿತ್ತು ಬಿಸಾಕು, ನನ್ನ ಕೈಲಾಗಲ್ಲ ಇನ್ನು ಹೇಳೋಕ್ಕೆ, ನಾನು ಹೇಳೋದನ್ನೆಲ್ಲ ಹೇಳಾಗಿದೆ ಅಂತ ಹೇಳ್ತಿರ್ಬೇಕಾದ್ರೆ ಶಾಕಾಗಿ ಶಂಕರ ಮುಖ ನಾನು ನೋಡ್ತಾ ಇರ್ತಾಳೆ. ಕಿತ್ತು ಬಿಸಾಕು ತಾಳಿನ, ಏನು ನನ್ನ ಮುಖ ನೋಡ್ತಿದ್ಯಾ? ಕಿತ್ತು ಬಿಸಾಕು ಅಂತ ಜೋರಾಗಿ ಕಿರ್ತಿರ್ಬೇಕಾದ್ರೆ ಹೊರಟೋಗು, ನೀನು ನನ್ನ ಭ್ರಮೆ, ಅದು ನನಗೆ ಗೊತ್ತು, ಹೊರಟೋಗು ಅಂತ ಜೋರಾಗಿ ಕಿರ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಂಕರ, ಕೋಡಿ, ಚುರುಮುರಿ 3 ಜನ ಸಹ ಚೌಟ್ರನ್ನ ಹುಡ್ಕೋಕ್ಕೆ ಅಂತ ಹೋಗ್ತಾ ಇರ್ತಾರೆ. ಈ ಕಡೆ ಗಂಗಾ ಮತ್ತು ಶಂಕರ ಮಧ್ಯೆಗೆ ಚೌಟ್ರಿ ಬುಕ್ ಮಾಡಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಎಲ್ಲ ಚೌಟ್ರು ಆಲ್ರೆಡಿ ಬುಕ್ ಆಗಿರ್ತವೆ. ಆಗ ಕೋಳಿ ಮತ್ತು ಚುರುಮುರಿ ಶಂಕರನ ಹತ್ರ ಬಂದು ಹೇಳ್ತಾ ಇರ್ತಾರೆ, ಅಣ್ಣ ಒಂದು ಚೌಟ್ರಿನೂ ಇಲ್ಲ ಅಣ್ಣ, ಎಲ್ಲವೂ ಸಹ ಬುಕ್ ಆಗಿದ್ದೀವಿ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರ ಹೇಳ್ತಾ ಇರ್ತಾನೆ, ಅಲ್ಲ ಕಂಡ್ಲ, ಇವಾಗೇನು ಮದುವೆ ಸೀಸನು ಅಲ್ಲ, ಎಂಥದ್ದು ಅಲ್ಲ, ಅದು ನೋಡಿದರೆ ಎಲ್ಲ ಚೌಟ್ರು ಬುಕ್ ಆಗಿದ್ದೀವಿ ಅಂತ ಹೇಳ್ತಿದ್ದಾರಲ್ಲ, ಇದೊಳ್ಳೆ ಕರ್ಮ ಕಂಡ್ಲ, ಇದೇನ್ಲ ಆಗಿರ್ಬೋದು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಚುರುಮುರಿ ಹೇಳ್ತಾ ಇರ್ತಾನೆ, ಅಣ್ಣ ನನಗೆ ಚೆನ್ನಾಗಿ ಗೊತ್ತು, ಇವಾಗಲಾದರೂ ಅರ್ಥ ಮಾಡ್ಕೊ, ದೇವರು ನಿಮ್ಮಿಬ್ಬರು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ಅವನಿಗೂ ಸಹ ಮಾಡ್ಸೋಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಈ ಥರ ಸೂಚನೆ ಎಲ್ಲ ಸೂಚಿಸ್ತಾನೆ, ಅದನ್ನು ನೀನು ಅರ್ಥ ಮಾಡ್ಕೊ, ಇಲ್ಲ ಅಂತ ಅಂದರೆ ನಿನ್ನ ಲೈಫು ಬರ್ಬಾದಾಗುತ್ತೆ ಅಂತ ಚುರುಮುರಿ ಹೇಳ್ತಾ ಅಲ್ವೇಂದ್ಲ ಕೋಳಿ ಅಂತ ಕೇಳ್ತಾ ಇರ್ತಾನೆ. ಹ್ಞೂ ಅಣ್ಣ, ಅವ್ನು ಹೇಳ್ತಿರೋದು ಕರೆಕ್ಟ್, ಇವಾಗಲಾದರೂ ಅರ್ಥ ಮಾಡ್ಕೊ, ಎಚ್ಚೆತ್ಕೊ ಅಂತ ಶಂಕರನಿಗೆ ಬುದ್ಧಿ ಹೇಳ್ತಾ ಇರ್ತಾರೆ. ಹಾಗೆ ಶಂಕರ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಹೌದು ಆ ದೇವ್ರು ಬಂದ್ಬಿಟ್ಟು ನಿಮ್ಮ ಕಿವಿಲಿ ಹೇಳಿದನಲ್ವಾ, ನಂದು ಗಂಗಂದು ಮದುವೆ ಆಗಲ್ಲ ಅಂತ ಹೇಳಿದನಲ್ವಾ, ನೋಡ್ರಲ್ಲ ನಾನು ಎಲ್ಲರ ಮುಂದೆ ಮಾನ ಮರ್ಯಾದೆ ಹೋಗ್ತಾ ಇತ್ತು, ಅವಾಗ ನಾನು ಗಂಗಗೆ ಮಾತು ಕೊಟ್ಟಿದ್ದೀನಿ, ಅವಳು ಪ್ರಾಣನ ಕಳ್ಕೊತಾ ಇದ್ಲು ಅಂತ
ಸಿಚುವೇಶನಲ್ಲಿ ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ. ಒಬ್ಬರಿಗೆ ಒಂದಕ್ಕಿಂತ ಮಾತು ಕೊಟ್ಟೆ ಅಂತ ಅಂದರೆ ನಾನು ಯಾವುದೇ ಕಾರಣಕ್ಕೂ ಸಹ ತಪ್ಪಲ್ಲ, ಮದುವೆನ ಯಾರೂ ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಸರಿ ಬನ್ನಿ, ಗುಂಡನ್ನ ಸ್ಕೂಲ್ಗೆ ಟೈಮ್ ಆಯಿತು, ಕರ್ಕೊಂಡು ಹೋಗಬೇಕು, ಹೋಗೋಣ ಅಂತ ಹೇಳ್ತಿರ್ಬೇಕಾದ್ರೆ ಕೋಳಿ ಚುರುಮುರಿ ಹೇಳ್ತಾ ಇರ್ತಾರೆ, ಅಣ್ಣ ಓಡಾಡಿ ನಮಗೆ ಸುಸ್ತಾಯಿತು, ಸ್ವಲ್ಪ ಜ್ಯೂಸ್ ಕುಡಿತಾ ಇರ್ತೀವಿ, ನೀನು ಹೋಗ್ಬಾರೋಣ ಅಂತ ಹೇಳ್ಬಿಟ್ಟು ಶಂಕರನ್ನ ಕಳಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಶಿವರುದ್ರಪ್ಪ ಮತ್ತು ರುದ್ರ ತನ್ನ ಮೊಮ್ಮಗನಿಗೋಸ್ಕರ ಕಾಯ್ತಾ ಇರ್ತಾರೆ. ಈ ಕಡೆ ಗುಂಡ ಸ್ಕೂಲಿಂದ ಬರ್ತಾ ಇರ್ತಾನೆ. ಅವಾಗ ಅಲ್ಲಡಪ್ಪಯ್ಯ ಮರಿಹುಲಿ ಅಂತ ಶಿವರುದ್ರಪ್ಪನಿಗೆ ರುದ್ರ ಹೇಳ್ತಾ ಇರಬೇಕಾದ್ರೆ, ಇದೇನಿಲ್ಲ ಭದ್ರ ಈ ರೀತಿ ಹೇಳ್ತಾ ಇದೆಯಾ, ಇನ್ನೂ ಸ್ಕೂಲು ಮುಗಿಯೋಕ್ಕೆ ತುಂಬ ಟೈಮ್ ಐತೆ, ಇಷ್ಟು ಬೇಗ ಬರ್ತಾ ಇದ್ದೀನಲ್ಲ ನಮ್ಮದು ಮರಿಹುಲಿ ಅಂತ ನಗಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಗುಂಡ ಬರ್ತಾ ಇರ್ತಾನೆ, ಅಲ್ಲ ಬ್ರೋನು ಬಂದಿಲ್ಲ, ಜೊತೆಗೆ ಯಾರೂ ಇಲ್ಲ ಆಟ ಆಡೋಕ್ಕೆ, ನನಗೆ ತುಂಬ ಬೇಜಾರಾಗ್ತಿದೆ, ಆಚೆ ಕಡೆನಾದರೂ ಟೈಮ್ ಪಾಸ್ ಮಾಡೋಣ ಅಂತ ಬರ್ತಿರ್ಬೇಕಾದ್ರೆ, ಇದೇನಪ್ಪ ನೀನು ಇನ್ನೂ ಟೈಮೇ ಆಗಿಲ್ಲ, ಅಷ್ಟು ಬೇಗ ಬಂದಿದ್ದೀಯಲ್ಲ, ಸ್ಕೂಲಿಗೆ ಏನಾದರೂ ರಜೆ ಕೊಟ್ಟಿದ್ದಾರಾ ಅಂತ ಶಿವರುದ್ರಪ್ಪ ಕೇಳ್ತಾ ಇರ್ತಾನೆ. ಅದಕ್ಕೆ ಗುಂಡ ಹೇಳ್ತಾ ಇರ್ತಾನೆ, ಶಿಷ್ಯ ಫಾಲೋ ಮೀ ಅಂತ ಅಂದ್ಬಿಟ್ಟು ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಈ ಕಡೆ ಗೌರಿ ಕಿರ್ಚೋದನ್ನು ನೋಡಿ ಟೆನ್ಷನ್ ಮಾಡಿಕೊಂಡು ಸುನಂದ ಮತ್ತೆ ಈ ಕಡೆ ವಿಜಿ ಓಡ್ ಬರ್ತಾ ಇರ್ತಾರೆ. ಏನಾಯಿತು, ಯಾಕೆ ಕಿರ್ತಾ ಇದೆಯಾ ಗೌರಿ ಅಂತ ಅಂದಾಗ ನೋಡಿದರೆ ಅಲ್ಲಿ ಶಂಕರ ಇರೋದೇ ಇಲ್ಲ. ಅಲ್ಲಕ್ಕ, ಆಗಲೇ ನೀವು ಏನು ಕೇಳಿದ್ರಲ್ಲ ಹೇಳಿ, ತಾಳಿ ಕೊಡಿ ಅಂತ ಅಲ್ವಾ ಕೇಳಿದ್ದು, ಈ ತಾಳಿ ನಂದಕ್ಕ, ನನ್ನ ಗಂಡ ಕಟ್ಟಿರೋದು, ನಾನು ಕೊಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವಿಜಿಗೆ ಮತ್ತು ಸುನಂದನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ, ಅಗ್ನಿ ಸಾಕ್ಷಿಯಾಗಿ ಎಲ್ಲರ ಮುಂದೆ ನನ್ನ ಗಂಡ ನನಗೆ ತಾಳಿ ಕಟ್ಟಿದ್ದೀನಿ, ಈ ಸಮಾಜದಲ್ಲಿ ಹೆಣ್ಣು ಸಹ ಗಂಡ ಬದುಕಿದ್ದಾಗಲೇ ತಾಳಿನ ತೆಗೆಯಲ್ಲ, ಅದೇ ರೀತಿ ನಾನು ಕೊಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇವರಿಬ್ಬರಿಗೂ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಕಣ್ಣೀರು ಹಾಕೊಂಡು ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಎಷ್ಟೋ ಜನ ಹೆಣ್ಮಕ್ಳು ನಮಗೆ ತಾಳಿ ಭಾಗ್ಯ ಕೊಡು ಭಗವಂತ ಅಂತ ಪೂಜೆ ವ್ರತ ಮಾಡ್ತಾರೆ, ಹಾಗೆ ಅರಳಿಕಟ್ಟೆ ಎಲ್ಲ ಸುತ್ತಾರೆ, ಒಂದೇ ಒಂದ್ಸಲ ತನ್ನ ಕೊರಳಿಗೆ ತಾಳಿ ಬಿದ್ಮೇಲೆ ತನ್ನ ಗಂಡನಿಗೋಸ್ಕರ ಎಲ್ಲ ಪೂಜೆನೂ ಮಾಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಸುನಂದ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಅಕ್ಕ ನೋಡಕ್ಕ, ಒಂದು ಸಲ ತನ್ನ ಗಂಡ ಹೆಂಡತಿಗೆ ತಾಳಿ ಕಟ್ಟಿದ ಮೇಲೆ ಮುಗೀತು, ಅವನು ತನ್ನ ಸಂಬಂಧಗಳನ್ನೆಲ್ಲ ಅವಳು ಕಳೆದು ಗಂಡನ ಜೊತೆ ಬರ್ತಾಳೆ, ಹಾಗೆ ತವ್ರ ಮನೆಗೆ ನೆಂಟರ ಥರ ಆಗೋಗ್ಬಿಡ್ತಾಳೆ, ಅವನಿಗೋಸ್ಕರ ಜೀವನ ಮಾಡೋಕ್ಕೆ ಶುರು ಮಾಡ್ತಾಳೆ ಅಂತ ಎಲ್ಲ ಹೇಳ್ತಿರ್ಬೇಕಾದ್ರೆ ಅವಳ ಮಾತನ್ನು ಕೇಳಿ ವಿಜಿ ಮಾತ್ರ ತುಂಬ ಖುಷಿ ಪಡ್ತಾ ಇರ್ತಾಳೆ. ಇಷ್ಟೆಲ್ಲ ಶಕ್ತಿ ಇರೋ ತಾಳಿನ ಯಾವ ರೀತಿ ಅಕ್ಕ ಬಿಚ್ಕೊಡೋದು, ನೀನೇ ಹೇಳು ಅಂತ ಹೇಳ್ತಿರ್ಬೇಕಾದ್ರೆ ಕಣ್ಣೀರು ಹಾಕೊಂಡು ಸುನಂದ ಗೌರಿ ಮುಖನ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಿವರುದ್ರಪ್ಪ ಮತ್ತು ರುದ್ರ ಇಬ್ಬರೂ ಸಹ ಗುಂಡನಿಗೆ ಐಸ್ ಕ್ರೀಮ್ ಕೊಡಿಸಿ ತಿನ್ನಿಸ್ಕೊಂಡು ಕರ್ಕೊಬರ್ತಿರ್ಬೇಕಾದ್ರೆ ಕುತ್ಕೊಳ್ಳೋ ಶಿಷ್ಯ ಅಂತ ಅಂದಾಗ ಈ ಕಡೆ ಶಿವರುದ್ರಪ್ಪ ಕುತ್ಕೋತಾನೆ, ಈ ಕಡೆ ರುದ್ರನಿಗೆ ಜಾಗ ಇರಲ್ಲ, ಇಲ್ಲೇ ಕುತ್ಕೋ ಕೆಳಗಡೆ ಅಂತ ಅಂದಾಗ ನಾನು ಇಲ್ಲಿ ಕುತ್ಕೋಬೇಕಾ ಅಂತ ಅಂದಾಗ ಇಲ್ಲೇ ಕುತ್ಕೊ, ಮತ್ತೆ ನೀನು ನನ್ನ ಶಿಷ್ಯ ಅಲ್ವಾ ಅಂತ ಗುಂಡ ಹೇಳ್ಬಿಟ್ಟು ಆ ಕಡೆ ಕಲ್ಲತ್ರ ಕೂರಿಸ್ತಾನೆ. ಯಾಕೋ ಶಿಷ್ಯ ನಿನಗೆ ರಜೆ ಕೊಟ್ಟಿದ್ದಾರೆ, ಯಾಕೆ ಸ್ಕೂಲಿಂದ ವಾಪಸ್ ಬಂದೆ ಅಂತ ಅವ್ರ ತಾತ ಕೇಳ್ತಾ ಇರಬೇಕಾದ್ರೆ ಅವ್ರೇನು ರಜೆ ಕೊಡಲಿಲ್ಲ, ನನಗೆ ಓದೋಕ್ಕೆ ಬೇಜಾರಾಯಿತು, ಅದಕ್ಕೆ ನಾನು ಎದ್ದು ಬಂದೆ ಅಂತ ಗುಂಡ ಹೇಳ್ತಾ ಇರ್ತಾನೆ. ಸ್ಕೂಲಿಗೆ ಬಂಕ್ ಹಾಕಿದ್ದೀನಿ, ಫುಲ್ಲು ಟೆನ್ಷನ್ ಆಗಿದೆ, ಬೋರ್ ಆಗಿದೆ, ಸ್ಕೂಲಲ್ಲಿ ಪಾಠ ಕೇಳೋಕ್ಕೂ ಆಗಲ್ಲ, ಈ ಥರ ಟೆನ್ಷನ್ ಇದ್ದಾಗ ಓದೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಸ್ಕೂಲಿಗೆ ಬಂಕ್ ಹಾಕಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ತಾತನೂ ಅವ್ರ ಅಪ್ಪನೂ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾರೆ. ಗುಂಡ ಹೇಳ್ತಾ ಇರ್ತಾನೆ, ಶಿಷ್ಯಂದಿರ ನೀವಿಬ್ರು ಸಹ ಸ್ಕೂಲಿಗೆ ಬಂಕ್ ಹೊಡಿಬಾರ್ದು ಆಯಿತಾ, ಆದಷ್ಟು ಬೇಗ ಸ್ಕೂಲಿಗೆ ಬರಬೇಕು, ಹೌದು ನೀವು ಯಾವಾಗ ಸೇರ್ಕೋತೀರಾ ಅಂತ ಕೇಳ್ತಿರ್ಬೇಕಾದ್ರೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ನಮ್ಮ ಹತ್ರ ದುಡ್ಡಿಲ್ಲ, ಅಡ್ಮಿಷನ್ ಆಗೋಕ್ಕೆ ದುಡ್ಡು ಬೇಕಲ್ವಾ, ದುಡ್ಡು ಅಡ್ಜಸ್ಟ್ ಆದಾಗ ಸೇರ್ಕೋತೀವಿ ಅಂತ ಹೇಳ್ತಾ ಇರ್ತಾರೆ. ನೀವು ಬಡವ್ರು ಆಗಾದ್ರೆ ಅಂದಾಗ ಹ್ಞೂ ಅಂತ ಇರ್ತಾನೆ. ನೋಡೋಕೆ ಆ ರೀತಿ ಕಾಣಲ್ವಲ್ಲ, ಒಳ್ಳೆ ಶ್ರೀಮಂತರ ಥರ ಇದ್ದೀರಾ, ಪರವಾಗಿಲ್ಲ ಬಿಡಿ, ನನ್ನ ಹತ್ರ 10 ರೂಪಾಯಿ ಇದೆ ತೊಗೊಳ್ಳಿ, ಇಬ್ಬರು ಸ್ಕೂಲ್ ಫೀಸ್ ಕಟ್ಟಿ ಅಡ್ಮಿಷನ್ನ ಜಾಯ್ನ್ ಆಗಿ ಅಂತ ಹೇಳ್ತಿರ್ಬೇಕಾದ್ರೆ ತಾತನಿಗೆ ಮಾತ್ರ ತುಂಬ ಖುಷಿ ಆಗ್ತಾ ಇರುತ್ತೆ. ಆಮೇಲೆ ಮತ್ತೆ ಹೇಳ್ತಾ ಇರ್ತಾನೆ, ನಿಮ್ಮನೇಲಿ ಯಾರ್ಯಾರು ಇದ್ದೀರಾ ಅಂತ ಅನ್ಬೇಕಾದ್ರೆ ಅಪ್ಪಗಿಪ್ಪ ಅಂತ ಎಲ್ಲ ಕೇಳಬಾರ್ದು, ಗುರು ಅಂತ ಅನ್ಬೇಕು ಅಂದಾಗ ಸರಿ ಗುರು ನಿಮ್ಮನೇಲಿ ಯಾರ್ಯಾರು ಇದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ನಾನು, ನಮ್ಮವ್ವ, ನನ್ನ ಬಾಸು, ಹಾಗೆ ನಮ್ಮ ಪಾರು, ಗಂಗಾ ಎಲ್ಲ ಇದ್ದೀವಿ ಅಂತ ಅಂದಾಗ ಶಿವರುದ್ರಪ್ಪನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ನಿಮ್ಮನೇಲಿ ತಾತ ಇಲ್ವಾ ಅಂತ ಕೇಳ್ತಿರ್ಬೇಕಾದ್ರೆ ಗುಂಡ ಬೇಜಾರು ಮಾಡ್ಕೊಂಡು ತಲೆ ತಗ್ಗಿಸ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾಕೋ ಹಿಂತಿರುಗಿ ನೋಡ್ತಾ ಇರ್ತಾನೆ, ಅಲ್ಲಿ ಶಂಕರ ಗುಂಡನ ಕರ್ಕೊಂಡು ಹೋಗೋಕೆ ಅಂತ ಬರ್ತಾ ಇರ್ತಾನೆ. ಶಂಕರನ್ನ ನೋಡಿ ರುದ್ರನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ, ಅಪ್ಪಯ್ಯ ಬಾರಪ್ಪಯ್ಯ, ನನ್ನ ತಮ್ಮ ಬರ್ತಾ ಇದ್ದಾನೆ, ಎದ್ಬಾ ಅಂತ ಕರೆತಿರ್ಬೇಕಾದ್ರೆ ಓ ಹೌದಾ ಶಂಕರ ಬಂದ ಅಂದ್ಬಿಟ್ಟು, ನೋಡಪ್ಪ ನಾಳೆ ನನಗೆ ಮಿಕ್ಕಿದ್ನೆಲ್ಲ ಕ್ಲಾಸ್ ಹೇಳ್ಕೊಡಿವಂತೆ, ಇವಾಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದ್ದಿದೆ ಅಂದ್ಬಿಟ್ಟು ಶಿವರುದ್ರಪ್ಪನ ಅವನು ಕದ್ದು ಓಡೋಗ್ತಾ ಇರ್ತಾರೆ. ಈ ಕಡೆ ಶಂಕರ ಗುಂಡನ ಕರ್ಕೊಂಡು ಹೋಗೋಕ್ಕೆ ಅಂತ ಬರ್ತಾ ಇರ್ತಾನೆ. ಏನು ಬಾಸ್ ಇಷ್ಟು ಬೇಗ ಬಂದಿದ್ದೀರಾ ಅಂತ ಅಂದಾಗ, ಅಲ್ಲ ಕಣ್ಲ ಗುಂಡ, ಇನ್ನೂ ಟೈಮ್ ಐತೆ, ನೀನು ಸ್ಕೂಲ್ ಒಳಗಡೆ ಇರೋದು ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದೀಯಾ ಅಂತ ಹೇಳ್ತಿರ್ಬೇಕಾದ್ರೆ ಬ್ರೋ ಇಲ್ದಲೆ ನನಗೆ ಪಾಠ ಕೇಳೋಕ್ಕೆ ಮೂಡಿಲ್ಲ, ಇಂಟ್ರೆಸ್ಟ್ ಇಲ್ಲ, ಅದಕ್ಕೋಸ್ಕರ ಹೊಟ್ಟೆ ನೋವು ಅಂತ ಸುಳ್ಳು ಹೇಳಿ ಕದ್ಬಿಟ್ಟು ಬಂದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಶಂಕರ ತುಂಬ ಬೇಜಾರು ಮಾಡ್ಕೊಂಡು, ನೋಡು ಗುಂಡ, ಇನ್ಯಾವತ್ತೂ ಸಹ ರೋಡಿ ಬೇಬಿನ ನಾನಾಗಲಿ ನೀನಾಗಲಿ ನೋಡೋಕ್ಕಾಗಲ್ಲ, ಅದಕ್ಕೆ ಅವ್ರು ಅವಕಾಶ ಮಾಡಿಕೊಡಲ್ಲ, ಆಸೆ ಎಲ್ಲ ಬಿಟ್ಬಿಡು ಅಂದಾಗ, ಏನು ಬಾಸ್ ಈ ರೀತಿ ಅಂತಿದ್ಯಾ ಅಂದಾಗ, ಇದೆಲ್ಲ ನಿನಗೆ ಅರ್ಥ ಆಗಲ್ಲ, ಬಾ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ.
ಮತ್ತು ಕಣ್ಣೀರು ಹಾಕ್ಕೊಂಡು ಗಂಗಾ ಹೇಳ್ತಾ ಇರ್ತಾಳೆ, ಅಕ್ಕ ನೀನು ಕೇಳ್ಬೋದು, ಅವನು ನಿನ್ನ ಜೊತೆ ಇಲ್ವಲ್ಲ, ಯಾಕೆ ಈ ತಾಳಿ ಇಟ್ಕೊಂಡಿದ್ಯಾ ಅಂತ ಕೇಳ್ಬೋದು. ಆದರೆ ಈ ತಾಳಿ ಕಟ್ದಾಗಿಂದಲೂ ಸಹ ನಾನು ಅವನ ಜೊತೆ ತುಂಬ ಸುಖವಾಗಿದ್ದೆ. ಅವನು ಅಷ್ಟೇ ನನ್ನನ್ನು ತುಂಬ ಸುಖವಾಗಿ ನೋಡ್ಕೋತಾ ಇದ್ದ. ಯಾವ ಕಷ್ಟ ಬಂದರೂ ಸಹ ಇಬ್ಬರು ಎದುರಿಸ್ತಾ ಇದ್ವಿ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಖುಷಿ ಪಡ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ, ಏನೇ ಬಂದರೂ ಅವನು ನನ್ನ ಜೊತೆಯಾಗಿದ್ದ ಅಂತ ಹೇಳ್ತಿರ್ಬೇಕಾದ್ರೆ ಸುನಂದನಿಗಂತೂ ತುಂಬ ಖುಷಿ ಆಗ್ತಾ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಮನಸ್ಸು ತುಂಬ ಅವನನ್ನೇ ತುಂಬಿಕೊಂಡಿದ್ದೆ, ಬೆಟ್ಟದಷ್ಟು ಪ್ರೀತಿ ಮಾಡ್ತಿದ್ದೆ, ಅವನೇ ನನ್ನ ಪ್ರಪಂಚ ಅಂತ ಅನ್ಕೊಂಡಿದ್ದೆ ಅಂತ ಹೇಳ್ಬೇಕಾದ್ರೆ ಇಬ್ರು ತುಂಬ ಅಂದರೆ ತುಂಬ ಖುಷಿ ಪಟ್ಟು ಅವಳ ಮುಖನ ನೋಡ್ತಾ ಇರ್ತಾರೆ. ಇಲ್ಲ ಅಂತಂದ್ರೆ ಒಂದು ಕ್ಷಣನೂ ಬದುಕಕ್ಕಾಗಲ್ಲ ಅಂತ ನಾನು ಅನ್ಕೊಂಡಿದ್ದೆ, ಆದರೆ ಅವನು ಮಗದ ಮೇಲೆ ಜವಾಬ್ದಾರಿ ತಗೊಳ್ತಲೇ ಇನ್ಯಾವುದೋ ಜವಾಬ್ದಾರಿನ ನಿಭಾಯಿಸ್ಬೇಕು ಅಂತ ನನ್ನನ್ನು ಬಿಟ್ಟೆ ಹೋದ. ಆಗ ನನಗೆ ತುಂಬ ಕೋಪ ಬಂದಿದ್ದಕ್ಕ, ಅವನ ಮೇಲೆ ನನಗೆ ತುಂಬ ಕೋಪ ಇದೆ, ಆದರೆ ಈ ತಾಳಿ ಮೇಲೆ ನನಗೆ ಖಂಡಿತ ಕೋಪ ಇಲ್ಲ. ತಾಯಿ ಪ್ರೀತಿ ಎಷ್ಟು ಶ್ರೇಷ್ಠ ಅಷ್ಟು ರೀತಿ ನಾನು ಅವನನ್ನು ಪ್ರೀತಿ ಮಾಡಿದೆ. ನಾನು ಇವಾಗ ನನ್ನ ಜೊತೆ ಅವನಿಲ್ಲ ಅಂತ ನನ್ನ ತಾಳಿನ ಕಿತ್ತು ಬಿಸಾಕಿದ್ರೆ ಹಾಗಾದರೆ ನಾನು ಇಷ್ಟು ದಿನ ಅವನ ಜೊತೆ ಇದ್ನಲ್ಲ ಅದಕ್ಕೆ ಅರ್ಥನೇ ಇಲ್ವೇನಕ್ಕ? ನಮ್ಮ ಸಂಸ್ಕೃತಿನ ಕಿತ್ತು ಬಿಸಾಕ್ದಂಗೆ ಆಗಲ್ವಾ, ಕಾಲಲ್ಲಿ ಬಿಸಾಕ್ದಂಗೆ ಆಗಲ್ವಕ್ಕ ಅಂತ ಹೇಳ್ತಾ ಇರ್ತಾಳೆ. ನೋಡಕ್ಕ, ಯಾರು ಏನೇ ಅಂದರೂ ಸಹ ಈ ತಾಳಿನ ನಾನು ತೆಗೆದುಕೊಡಲ್ಲ. ಅವನಿಂದ ದೂರ ಇದ್ದೀನಿ ಮಾತ್ರಕ್ಕೆ ತಾಳಿನ ತೆಗೆದುಕೊಡೋಕ್ಕಾಗಲ್ಲ. ಅವನಿಗಂತೂ ತಾಳಿ ಮಹತ್ವದ ಬೆಲೆ ಗೊತ್ತಿಲ್ಲ, ಅದಕ್ಕೆ ಅವನು ಬೇರೆ ಹುಡುಗಿನ ಮದುವೆ ಹಾಕಿ ಹೊರಟಿದ್ದಾನೆ. ಹಂಗಂತ ನಾನು ತೆಗೆದಂತೂ ಕೊಡಲ್ಲ. ನನ್ನಿಂದ ದೂರ ಇರೋದಕ್ಕೆ ತಾನೇ ಅವನು ಗಂಗನ ಮದುವೆ ಹಾಕಿ ಹೋಗ್ತಾ ಇರೋದು. ಆದರೆ ನನಗೆ ಅವನನ್ನು ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ. ಇವಾಗ ನಾನು ಏನೇ ಆಗಿರ್ಬೋದು, ಆದರೆ ಅವನು ಹೆಂಡತಿ ಆಗಿದ್ದೆ ಅನ್ನೋದಕ್ಕೆ ಅದನ್ನು ಸಂಬಂಧನ ಯಾರೂ ಸಹ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅಕ್ಕ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸುಮಧುರ ಕ್ಷಣಗಳನ್ನು ನಾನು ಈ ತಾಳಿ ನೋಡ್ಕೊಂಡೆ ಅಕ್ಕ ಜೀವನ ಕಳೀತಾ ಇದ್ದೀನಿ. ಅವನು ಯಾವ ರೀತಿ ಬದಲಾಗಿರ್ಬೋದು, ಆದರೆ ನನ್ನ ಜೊತೆ ಇದ್ನಲ್ಲ ಆ ಕ್ಷಣಗಳು ಹಳೆ ಶಂಕರನೇ, ಯಾವತ್ತಿದ್ರು ನನ್ನ ಗಂಡನೇ ಅಂತ ಹೇಳ್ತಿರ್ಬೇಕಾದ್ರೆ ಇಬ್ಬರಿಗೂ ತುಂಬ ಖುಷಿ ಆಗ್ತಾ ಇರುತ್ತೆ. ಕ್ಷಮಿಸಿ ಅಕ್ಕ, ನಾನು ಹಳೆ ಶಂಕರನ ಯಾವತ್ತೂ ಬಿಟ್ಕೊಡಲ್ಲ, ನನ್ನ ತಾಳಿನ ನಾನು ಕೊಡಲ್ಲ ಅಂತ ಹೇಳಬೇಕಾದ್ರೆ ಸುನಂದ ಹೋಗಿ ಅವಳನ್ನ ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ನಿನ್ನ ಮಾತನ್ನ ಕೇಳಿ ನನಗೆ ಶಾನೆ ಅಂದರೆ ಶಾನೆ ಖುಷಿ ಆಯಿತು ಗೌರವ ಅಂತ ಹೇಳ್ಬಿಟ್ಟು, ನೊಂದಲ್ಲ ಒಂದು ದಿನ ನೀವು ಖಂಡಿತ ಒಂದಾಗೆ ಆಗ್ತೀರಾ. ನಾನು ಮುತ್ತೈದೆಯಾಗಿ ಒಂದು ಮಾತು ಹೇಳ್ತೀನಿ, ಶಂಕರ ನೀನು ಆದಷ್ಟು ಬೇಗ ಒಂದಾಗ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಕಣ್ಣೀರು ಹಾಕ್ಕೊಂಡು ಇರು ಒಂದು ನಿಮಿಷ ಅಂತ ಅಂದ್ಬಿಟ್ಟು ದೇವ್ರ ಮನೆಯಿಂದ ಅರ್ಶಿನ ಕುಂಕುಮ ತಂದು ಅವಳ ಹಣೆಗೆಲ್ಲ ಇಟ್ಟು ಹಾಗೆ ತಾಳಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಬರ್ತೀನಿ ಕಣವ ಅಂತ ಹೇಳಿ ಹೊರಟು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಗೆ ಬಂದು ಸುನಂದ ಹೇಳ್ತಾ ಇರ್ತಾಳೆ, ಗಂಗವ್ವ ಗೌರವ ತಾಳಿ ಕೊಡಲ್ಲ ಅಂತ ಹೇಳಿದ್ಲು ಅಂತ ಹೇಳ್ತಿರ್ಬೇಕಾದ್ರೆ ಶಾಕ್ ಆಗಿ ಅದೇ ರೀತಿ ಬೇಕು ಅಂತೆಲ್ಲ ಕುಸ್ತು ಗಂಗಾ ಕೆಳಗಡೆ ಬಿದ್ದುಬಿಡ್ತಾಳೆ. ಅದನ್ನು ಕೇಳಿ ಈ ಕಡೆ ಶಂಕರನಿಗೂ ಶಾಕ್ ಆಗ್ತಿರುತ್ತೆ. ಆಗ ಭೈರದೇವಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಅಲ್ಲ ಸುನಂದ, ಅವಳು ಕೊಡಲ್ಲ ಅಂತ ಹೆಂಗಂದ್ಲು, ಊರ ಜನಗಳ ಮುಂದೆ ನನ್ನ ಮಗನಿಗೆ ಅವಮಾನ ಮಾಡಿ ಎಲ್ಲರ ಮುಂದೆ ಬೈದ್ಲು, ಈಗ ಹಾಗೇನು ಸಾಧಿಸ್ತಿದ್ದಳು ಅಂದಮೇಲೆ ತಾಳಿ ಯಾಕೆ ಕೊಡಲ್ಲ ಅಂತ ಹೇಳಿದ್ಲು ಅಂತ ಕೇಳ್ತಾ ಇರ್ತಾಳೆ. ಮತ್ತೆ ಭೈರದೇವಿ ಕೋಪ ಮಾಡ್ಕೊಂಡು, ಓಹೋ ಇವನ ಮೇಲೆ ಹಾಗೆ ಸತ್ಸೋಕ್ಕೋಸ್ಕರ ಅವಳು ತಾಳಿ ಕೊಟ್ಟಿಲ್ಲ, ಬೇಕು ಅಂತ ಇದು ಮಾಡ್ತಿದ್ದಾಳೆ ಅಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಅತ್ತೆವ ನಾನು ತುಂಬ ಕೇಳಿದೆ, ಸಂಸ್ಕೃತಿ ಸಂಸ್ಕಾರ ಅಂತ ಹೇಳಿ ಕೊಡಲಿಲ್ಲ ಅಂತ ಅಂದಾಗ, ಓಹೋ ಗಂಡ ಇಲ್ಮೇಲೆ ಇವಳಿಗೆ ಸಂಸ್ಕೃತಿ ಸಂಸ್ಕಾರ ಎಲ್ಲ ಗೊತ್ತಾಗಿದೆ ಅಲ್ವಾ ಅಂತ ಬೈತಾ ಇರ್ತಾಳೆ. ಪಾಪ ನನ್ನ ಮಗ ಸನ್ಯಾಸಿಯಾಗಿ ಬದುಕ್ತಾ ಇದ್ದಾನೆ, ಅವಳು ಬೇಕು ಅಂತಲೇ ಈ ರೀತಿ ಮಾಡ್ತಾ ಇದ್ದಾಳೆ. ಹೆಂಗೋ ಗಂಗಾ ನನ್ನ ಮಗನ ಜೀವನದಲ್ಲಿ ಬಂದು ಒಳ್ಳೇದಾಗ್ತಿದೆಯಲ್ಲ ಅಂತ ನಾನು ಖುಷಿಪಟ್ಟೆ, ಈಗ ನೋಡಿದರೆ ಅದಕ್ಕೂ ಅವಳು ಕಲ್ಲಾಗ್ತಿದ್ದಾಳೆ ಅಂತ ಬೈತಾ ಇರ್ತಾಳೆ. ಮತ್ತೆ ಬೇಕು ಅಂತ ಕಣ್ಣೀರು ಹಾಕೊಂಡು, ಅಯ್ಯೋ ದೇವರೇ, ಇದ್ದಿದ್ದೊಂದು ದಾರಿನೂ ಸಹ ಮುಚ್ಚಾಕ್ಬಿಟ್ಟೆಲ್ಲ, ನಾನು ಏನಪ್ಪ ಮಾಡಲಿ, ಹಾಗಾದರೆ ನಮ್ಮ ಗಂಗದ ಜೀವನ ಯಾವ ರೀತಿ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಅವ್ವ ನೀನು ಯಾಕವ್ವ ಯೋಚನೆ ಮಾಡ್ತೀಯ, ದೇವ್ರ ಆಶೀರ್ವಾದ ಇದ್ದರೆ ಏನಾಗಬೇಕು ಅಂತ ಅದು ಹಾಗೆ ಆಗುತ್ತೆ, ಯಾರು ಸಹ ಕಡ್ಡಿ ಕಲ್ಲು ಹಾಕಕ್ಕೆ ಬಂದರೂ ಸಹ ದೇವರು ಬಿಡಲ್ಲ ಅಂತ ಸಮಾಧಾನ ಮಾಡ್ತಾ ಇರ್ತೀನಿ. ಯಾರೇನೇ ಅಂದರೂ ಸಹ ನಾನು ಗಂಗನ ಮದುವೆ ಹಾಗೆ ಆಗ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಗಂಗಾ ಆಶ್ಚರ್ಯದಿಂದ ಶಂಕರ ಮುಖನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.